ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಥಂಬ್ನೇಲ್ ನೋಡ್ರೆ ಗೊತ್ತಾಗಿರ್ತದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ದಿಢೀರ್ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಈ ಚಕ್ಲಿಗೆ ಪುಟಾಣಿ ಅಥವಾ ಹುರುಗಡ್ಲೆ ಹಿಟ್ಟು, ಉದ್ದಿನ ಬೇಳೆ, ಹೆಸರು ಬೇಳೆ, ಅವಲಕ್ಕಿ ಯಾವುದನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ. ಈ ಬಟ್ಲೆ ನಾನು 2 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ಅಕ್ಕಿ ರೆಡಿಮೇಡ್ ಹಿಟ್ಟನ್ನಾದರೂ ತೊಗೊರಿ, ಅಕ್ಕಿ ಬಿಸಿ ಮಾಡಿರುವ ಹಿಟ್ಟನ್ನಾದರೂ ತೊಗೊರಿ. ಅದರಲ್ಲೇನೆ 1 ಬಟ್ಲಾಗಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಕಡಲೆಬೇಳೆ ಬೀಸಿ ಮಾಡಿರುವಂಥ ಹಿಟ್ಟು ರೀ. ಇದು ಪ್ಯೂರ್ ಕಡಲೆಬೇಳೆ ಹಿಟ್ಟು, ಇದು ಬಜ್ಜಿ ಬೋಂಡ ಹಿಟ್ಟಲ್ರಿ. ಈ 2 ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ನೂವರೆಗೂ ಚಕ್ಲಿ ಮಾಡಿಲ್ಲ, ಫಸ್ಟ್ ಟೈಮೇ ಚಕ್ಲಿ ಮಾಡತ್ತೀವಿ ಅನ್ನೋರ್ನು ಇದೇ ರೀತಿ ಮೆಜರ್ಮೆಂಟ್ ಹಾಕಿ ಮಾಡಿರಿ, ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು ನೋಡಿರಿ. ಈಗ ಈ 2 ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗ್ಯದ. ಇದನ್ನು ಏನು ಮಾಡ್ತೀನಿ, ಅನ್ಕತಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ಕೊಂಡ್ರಿ. 2 ಅಕ್ಕಿ ಹಿಟ್ಟು, 1 ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ಆದಷ್ಟು ಪಾತ್ರೆ ತಳ ಇರು ಕಡಾಯಿ ಎಣ್ಣೆ ತೊಗೊರಿ ಅಥವಾ ಅಂಥ ಪಾತ್ರೆ ಎಣ್ಣೆ ತೊಗೊರಿ. ಈಗ ಯಾವ ಬಟ್ಲೆ ಹಿಟ್ಟು ಹಾಕಿದ್ದೀನಿ ಅದರಲ್ಲೇ 1.5 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ಈಗ 3 ಹಿಟ್ಟದ್ರಿ, ಅದರ ಅರ್ಧ ನಾವೇನು ಮಾಡಬೇಕು, ನೀರನ್ನು ಹಾಕೋಬೇಕು ನೋಡಿರಿ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ, ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ಇಷ್ಟ ಅನ್ನೋರು 1 ಟೀ ಸ್ಪೂನ್ ಆಗಷ್ಟು ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪನ್ನು ಕರೆಕ್ಟ್ ನೋಡಿಬಿಟ್ಟು ಹಾಕೋರಿ. ಇಲ್ಲ ಸ್ವಲ್ಪ ಕಡಿಮೆ ಬಿತ್ತಂದ್ರೂ ಆಮೇಲೆ ಹಿಟ್ಟಿನಲ್ಲಿ ಹಾಕೋಬೋದು. ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಕೆಲವರು ಅಜ್ವಾನ ಅಥವಾ ಓಂಕಾಳನ್ನು ಹಾಕ್ತಾರೋ, ಅಥವಾ ಎರಡೂ ಸ್ವಲ್ಪ ಜೀರಿಗೆ ಅಜ್ವಾನ ಎರಡೂ ಹಾಕೋಬೋದು. 2 ಟೀ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಈ ಸ್ಪೂನಿಂದ ನಾನು 7 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ನೋಡಿರಿ. ನೋಡಿ, ನೀವು ಇದೇ ರೀತಿ ಮೆಜರ್ಮೆಂಟ್ ಕರೆಕ್ಟಾಗಿಯೇ ಹಾಕಿರಿ. ನಿಮ್ಮನ್ನು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಒಂಚೂರು ಎಣ್ಣೆ ಹಿಡ್ಲಾರ್ದಂಗೆ ಚಕ್ಲಿಯನ್ನು ಮಾಡ್ಕೊಬೋದು ನೋಡಿರಿ. ಈಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಇದು ಚೆನ್ನಾಗಿ ಕುದಿ ಬರ್ಬೇಕು ರೀ. ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಈ ಹಿಟ್ಟನ್ನು ಹಾಕ್ಬೇಕು ನೋಡಿರಿ. ನೋಡಿ, ಇದೇನು ಗಂಟಾಗಲ್ಲ, ನೀವು ಆರಾಮ್ಸೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಬೋದು ನೋಡಿರಿ. ನೋಡಿ, ಎಲ್ಲನೂ ಈಗ ಹಾಕಿರುವ ನೀರು ಮಸಾಲೆ ಜೊತೆ ಏನಾಗಲಿ ಆ ಹಿಟ್ಟು ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಎಲ್ಲನೂ ಏನಾಗಿದೆ, ನೀಟಾಗಿ ಮಿಕ್ಸ್ ಆಗ್ಯದ. ನೋಡಿ, ಮಿಕ್ಸ್ ಆಗೋವರೆಗೂ ಗ್ಯಾಸನ್ನು ಲೋ ಫ್ಲೇಮ್ದಲ್ಲೇ ಇರಲಿ ರೀ. ಈಗ ನೋಡಿ, ಈಗ ಮಸಾಲೆ ಎಲ್ಲ ಏನಾಗೈತಿ, ನೀಟಾಗಿ ಮಿಕ್ಸ್ ಆಗ್ಯದ. ನಾ ಈಗ ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮುಚ್ಚಿ 2 ನಿಮಿಷ ಇಡ್ತೀನಿ ರೀ. ನೋಡಿ, ಹಿಟ್ಟು ಇನ್ನೊಂದು ಸ್ವಲ್ಪ ಉಮ್ಗೋಯ್ತದ ರೀ. ಅವಾಗ 2 ನಿಮಿಷ ಆಗ್ಯದ ರೀ. ಆದರೆ ಹಿಟ್ಟು ಇದೇನಾಗಿದೆ, ತುಂಬ ಬಿಸಿ ಅದ ರೀ ಇನ್ನು. ಈಗ ಇದನ್ನು ಏನು ಮಾಡ್ತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಇದು ಹಿಟ್ಟು ಕೈಯಿಂದ ಹಿಡಿಯಾಕನೂ ಹೋಗಲ್ಲ, ಅಷ್ಟು ಬಿಸಿ ಅದ. ಅದಕ್ಕೆ ನೀವೇನು ಮಾಡಬೇಕು, ಬಟ್ಲದಿಂದ ಈ ಹಿಟ್ಟನ್ನು ಏನು ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊರಿ ನೋಡಿರಿ. ನೋಡಿ, ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಹಿಟ್ಟನ್ನು ಆರಕ್ಕೆ ಬಿಡಬೇಡ್ರಿ. ಬಿಸಿ ಇರುವಾಗಲೇ ಇದು ಕೈ ಮುಟ್ಟುವಷ್ಟು ಆಗೋ ತನಕನೂ ಈ ರೀತಿ ನೋಡಿ, ಬಟ್ಲದಿಂದನೇ ಈ ರೀತಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಹಿಟ್ಟನ್ನು ಆರಕ್ಕೆ ಬಿಡಬಾರ್ದು ಅಂತ ಹೇಳಿದ್ದೀನಿ. ಬಿಸಿ ಇರುವಾಗಲೇ ನೀವು ನೋಡಿ, ಕೈ ಮುಟ್ಟುವಷ್ಟು ಯಾವಾಗ ಆರ್ತದಲ್ಲ ಆವಾಗ ಕೈಯಿಂದ ಭಾರ ಹಾಕಿ ಸ್ವಲ್ಪ 1 ಟೀ ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಚೆಂದಂಗೆ ಇದನ್ನು ನಾದ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಈಗ ಭಾರ ಹಾಕಿ ಚೆಂದಂಗೆ ನಾದ್ರಿ. ಎಷ್ಟು ಹಿಟ್ಟು ಚೆಂದಂಗೆ ನಾದ್ತಿರಲ್ಲ ಅಷ್ಟು ಜಿಗಿ ಬರ್ತದೆ ರೀ ಇದು ಹಿಟ್ಟು. ಈಗ ನೋಡಿ, ಹಿಟ್ಟನ್ನು ಒಂದು 5-6 ಸ್ಪೂನ್ ಆಗಷ್ಟೇ ಇಷ್ಟನ್ನೇ ನೀರನ್ನು ಹಾಕೋಬೇಕು. ಆದರೆ ಒಮ್ಮೆಲೇ ನೀರನ್ನು ಹಾಕೋಬೇಡ್ರಿ. 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟೆ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊರಿ. ಹಿಟ್ಟು ಈ ರೀತಿ ಇರಬೇಕು ನೋಡಿರಿ. ತುಂಬ ಗಟ್ಟಿನೂ ಇಲ್ಲ, ಇದು ತುಂಬ ಮೆತ್ತಗೂ ಇಲ್ಲ. ಈಗ ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕಿಟ್ಟಿನಿ. ಚಕ್ಲಿ ಮಣೆಯನ್ನು ರೆಡಿ ಮಾಡ್ಕೊತೀನಿ. ನೋಡಿ, ಚಕ್ಲಿ ಮಣಿಗೂ ನೀವು ಹಿಟ್ಟು ಹಾಕಾಕರ್ನು ಎಷ್ಟು ಅದು ಚಕ್ಲಿ ಮಣಿ ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಅಷ್ಟನ್ನು ತೊಗೊಂಡು ಇನ್ನೊಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಬಿಟ್ಟು ಯಾವಾಗಲೂ ಪ್ರತಿ ಟೈಮ್ ಈ ರೀತಿ ನಾದಿ ಬಿಟ್ಟನೆ ಆ ಚಕ್ಲಿ ಮಣಿಗೆ ಹಾಕೋಬೇಕು ನೋಡಿರಿ. ಈಗ ಇದನ್ನು ನೋಡಿ, ಎಷ್ಟು ಸ್ಮೂತಾಗಿನೂ ಹಿಟ್ಟನ್ನು ಎಷ್ಟು ಚೆಂದಾಗೈತಿ. ಈಗ ಇದಕ್ಕೆ ಚಕ್ಲಿ ಮಣೆಗೆ ಇದನ್ನು ಹಾಕಿಬಿಟ್ಟು ಒಳಗಡೆಯಿಂದ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಎಣ್ಣೆನೂ ಕೈಲಿಕ್ಕಿಟ್ಟಿನಿ. ಸಣ್ಣ ಕಡಾಯಲ್ಲಿ ಹಾಕಿಬಿಟ್ಟು ಈಗ ನೋಡಿ, ನಾನು ನಿಮಗೆ ಚಕ್ಲಿಯನ್ನು ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ನೀವು ಬೆಣ್ಣೆ ಹಾಕಿ ಚಕ್ಲಿ ಮಾಡಿರ್ತೀರಿ, ಎಣ್ಣೆ ಕಾಯಿಸಿ ಹಾಕ್ಬಿಟ್ಟು ಚಕ್ಲಿ ಮಾಡಿರ್ತೀರಿ. ಅದು ಹಾಕು ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರು ಅಥವಾ ಹಾಕು ಮುಂದೆ ಸ್ವಲ್ಪ ಹೆಚ್ಚಾದ್ರೂ ಚಕ್ಲಿ ಹಿಟ್ಟು ತಾನಾಗೆ ಕಟ್ ಆಗ್ತಿರ್ತದೆ ರೀ. ಮತ್ತು ಚಕ್ಲಿ ಏನಾಗ್ತಾವೆ, ತುಂಬಾ ಎಣ್ಣೆ ಹಿಡಿತಿರ್ತಾವೆ. ಈ ರೀತಿ ಕಡಲೆಬೇಳೆ ಹಿಟ್ಟನ್ನು ಹಾಕಿ ನೋಡಿರಿ, ತುಂಬ ಪರ್ಫೆಕ್ಟಾಗಿಯೇ ಚಕ್ಲಿ ಮಾಡಬೇಕು. ಆ ಉಳಿದಿರುವ ಹಿಟ್ಟನ್ನು ಒಣಗ್ಲಿಕ್ಕೆ ಬಿಡಬಾರ್ದು ರೀ. ಅದನ್ನು ಮುಚ್ಚಿನೇ ಇಡಬೇಕು. ನಾನು ಇಲ್ಲಿ ಹೋಳಿಗೆ ಶೀಟ್ ಮೇಲೆ ಹಾಕ್ತಾಯಿದ್ದೀನಿ. ನೀವು ಬಟರ್ ಪೇಪರ್ ಮೇಲೂ ಹಾಕೋಬೋದು ಅಥವಾ ಸಣ್ಣ ಪ್ಲೇಟ್ ಮೇಲೇನೂ ಹಾಕೋಬೋದು, ಇಲ್ಲ ಒಮ್ಮೆಲೆ ತಾಟ್ನಲ್ಲಿನೂ ಹಾಕೋಬೋದು ನೋಡಿರಿ. ನೋಡಿ, ಚಕ್ಲಿ ಎಷ್ಟು ಪರ್ಫೆಕ್ಟಾಗಿ ಬರತೈತೆ ನೋಡಿರಿ. ಒಂಚೂರು ಹಿಟ್ಟು ನೋಡಿರಿ ಎಲ್ಲರೂ ಕಟ್ ಆಗತೈತೇನ ನೋಡಿ. ಆದ್ರೆ ಅದು ಮುಂದೂ ಹೇಳ್ತಾ ಇದ್ದೀನಲ್ಲ, ನೀವು ಬಿಸಿ ಇರುವಾಗಲೇ ಫಸ್ಟ್ ಬಟ್ಲದಿಂದ ಅದನ್ನು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಕೈ ಮುಟ್ಟುವಷ್ಟು ಆದಮೇಲೆ 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಚೆಂದಂಗೆ ಭಾರ ಹಾಕಿ ನಾದ್ರಿ. ಎಷ್ಟು ಚೆಂದ ನಾದ್ತಿರ್ಲಿ ಆವಾಗನೇ ಹಿಟ್ಟು ಈ ರೀತಿ ಜಿಗಿ ಬರ್ತದೆ ನೋಡಿ. ಒಂಚೂರು ಚಕ್ಲಿ ಹಿಟ್ಟು ಕಟ್ ಆಗತ್ತಿಲ್ಲ ನೋಡಿ, ಎಷ್ಟು ಪರ್ಫೆಕ್ಟಾಗಿಯೇ ಬರತ್ತಾವ ನೋಡಿರಿ.
ನೀವು ಇದೇ ರೀತಿ ಮೆಜರ್ಮೆಂಟ್ ಹಾಕಿ ಮಾಡಿ ನೋಡ್ರಿ, ನೀವು ಪರ್ಫೆಕ್ಟಾಗಿಯೇ ಚಕ್ಲಿ ಮಾಡ್ಕೋಬೋದು. ಅಥವಾ ದಿಢೀರಾಗಿ ನೀವು ಯಾವ್ಯಾವ ರೀತಿ ಚಕ್ಲಿಗಳನ್ನ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ನಾನು ನಿಮಗೆ 2 ರೀತಿ ಮಾಡಿ ತೋರಿಸ್ತೀನಿ. ಕಡಾಯಿಯಲ್ಲೇನೂ ಡೈರೆಕ್ಟಾಗಿ ದೊಡ್ಡ ದೊಡ್ಡ ಚಕ್ಲಿಯನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ನಿಮಗೆ ಇಷ್ಟು ಚಕ್ಲಿಯನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ. ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ಬಂದದ ನೋಡಿ. ಈಗ ಬೆಣ್ಣೆ ಹೇಗೆ ಚಕ್ಲಿ ಮಾಡ್ತಿರ್ತೀವಿ, ಒಂಚೂರು ಹಾಕೋ ಮುಂದೆ ಬೆಣ್ಣೆ ಜಾಸ್ತಿ ಆಗಿತ್ತಂದ್ರೆ ರೀ ಚಕ್ಲಿ ತುಂಬಾ ಎಣ್ಣೆ ಹಿಡಿತಾವೆ. ಅಥವಾ ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ ಇದ್ರೆ ಇದ್ರೊಳಗೂ ಹಾಕೋರಿ ನಡೀತದೆ. ದೊಡ್ಡ ತಾಟ್ ಒಳಗೂ ಒಮ್ಮೆನೇ ಒಂದು 7-8 ಚಕ್ಲಿಯನ್ನು ಏನು ಮಾಡಿಕೊಂಡು ಹಾಕ್ಕೊಂಡು ರೆಡಿ ಮಾಡ್ಕೊಬೋದು. ನೋಡಿ, ಅಷ್ಟು ಪರ್ಫೆಕ್ಟಾಗಿ ಯಾವುದೇ ರೀತಿ ಹಿಟ್ಟು ಒಂಚೂರು ಕಟ್ಟಾಗಿಲ್ಲ. ಎಣ್ಣೆನೂ ಚೆನ್ನಾಗಿ ಕಾಯ್ದಿದೆ. ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಕಡಾಯಿಯನ್ನೇ ಕರಿ ಮುಂದೆ ತೊಗೋಬೇಕು. ಇದನ್ನು ಈಗ ಲೋ ಫ್ಲೇಮ್ದಲ್ಲಿಟ್ಟನೆ ಚಕ್ಲಿಯನ್ನು ನಾನು ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ. ಯಾವಾಗಲೂ ಚಕ್ಲಿ ಕರಿ ಮುಂದೆ ಅವಸರು ಮಾಡಬಾರ್ದು ರೀ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಒಂದೊಂದ್ಸಲ ಹೊರಗಡೆಯಿಂದ ಅಷ್ಟೇ ಕರೆದಿರ್ತಾವೆ, ಒಳಗಡೆಯಿಂದ ಹಸಿ ಉಳಿದು ಬಿಸಿ ಅಥವಾ ಸ್ವಲ್ಪ ಫ್ರೆಶ್ ಇದ್ದಾಗ ಅಷ್ಟೇ ಕ್ರಿಸ್ಪಿ ಅನ್ನಿಸ್ತಾವೆ ರೀ. ಆಮೇಲೆ ಏನಾಗ್ತಾವೆ, ಚಕ್ಲಿ ಮೆತ್ತಗಾಗಿಬಿಡ್ತಾವೆ. ಮತ್ತು ಚಕ್ಲಿ ಹಾಕಿದ್ಮೇಲೆ ಇಮ್ಮಿಡಿಯೇಟಾಗಿ ಎಣ್ಣೆಯಲ್ಲೇನೂ ತಿರುಗಬಾರ್ದು ರೀ. ಒಂದು ಸೈಡ್ ಕಂಪ್ಲೀಟಾಗಿ ಆ ಚಕ್ಲಿ ಕರೆದ ಮೇಲೇ ಅದನ್ನು ತಿರುಗಿಬಿಟ್ಟು ತೊಗೋಬೇಕು. ಈ ಬಬಲ್ಸ್ ಬರೋದು ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಚಕ್ಲಿಯನ್ನು ತೆಗೆದುಬಿಟ್ಟು ತೊಗೋಬೇಕು ನೋಡಿ. ನೀವು ಜೀರಿಗೆ ಬದಲಿ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕೋಬೋದು, ಅಥವಾ ಅದು ಸ್ವಲ್ಪ ಇದು ಸ್ವಲ್ಪ ಎರಡನ್ನೂ ಹಾಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬಂದಾವ. ಈಗ ಇನ್ನೊಂದು ಕಡಾಯಿಯಲ್ಲೇನೂ ನಾನು ನಿಮ್ಗೆ ಡೈರೆಕ್ಟಾಗಿನೇ ಹಾಕಿ ದೊಡ್ಡ ದೊಡ್ಡ ಚಕ್ಲಿಯನ್ನು ಅದ್ರಿಗೆ ಎಲ್ಲರಿಗೂ ಈ ರೀತಿ ಬರೋಲ್ಲ ರೀ. ಯಾಕಂದ್ರೆ ಅದು ಎಣ್ಣೆ ತುಂಬ ಕಾಯ್ದಿರ್ತದಲ್ಲ, ಕೈಗೆ ಝಳ ಬಡಿತಿರ್ತದೆ. ನಿಮಗೆ ಯಾವ ರೀತಿ ಈಸಿ ಆಗ್ತದಲ್ಲ ನೀವು ಆ ರೀತಿ ಚಕ್ಲಿಯನ್ನು ಮಾಡ್ಕೊರಿ. 2 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಬೇಗನೆ ಆಗಬೇಕು, ಈ ರೀತಿ ದೊಡ್ಡ ದೊಡ್ಡ ಚಕ್ಲಿನೇ ಮಾಡ್ಕೊಂಡ್ಬಿಡ್ತೀವಂದ್ರೆ ಈ ರೀತಿ ಮಾಡ್ಕೊರಿ, ಇಲ್ಲಾಂದ್ರೆ ಆ ರೀತಿ ಮಾಡ್ಕೊರಿ. ನೋಡಿ, 2 ರೀತಿನೇ ಮಾಡಿ ತೋರಿಸಿದ್ದೀನಿ. 2 ನೋಡಿರಿ ಚಕ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದಾವ. ಎಲ್ಲ ಚಕ್ಲಿಯ ಹಿಟ್ಟನ್ನು ಕರೆದ್ಬಿಟ್ಟು ತೊಗೋತೀನಿ ನೋಡಿ. ಅಷ್ಟು 3 ಬಟ್ಲು ಹಿಟ್ಟಿಗೆ 2 ಬಟ್ಲು ಅಕ್ಕಿ ಹಿಟ್ಟು, 1 ಬಟ್ಲು ಕಡಲೆಬೇಳೆ ಹಿಟ್ಟಿಗೆ ಇಷ್ಟು ಚಕ್ಲಿ ರೆಡಿ ಆಗ್ಯಾವ ನೋಡಿ. ಒಂಚೂರೂ ಎಣ್ಣೆ ಹಿಡಲ್ರಿ, ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ ಚಕ್ಲಿ. ನೀವು ಉದ್ದಿನಬೇಳೆ ಹಿಟ್ಟು, ಉದ್ದಿನಬೇಳೆ, ಹೆಸರುಬೇಳೆ, ಅವಲಕ್ಕಿ ಹಾಕ್ಕೊಂಡು ಸುಮಾರು ರೀತಿ ಚಕ್ಲಿ ರೆಸಿಪಿಗಳನ್ನ ಟ್ರೈ ಮಾಡಿರ್ಬೋದು. ಈ ರೀತಿ ಅಕ್ಕಿ ಹಿಟ್ಟಿಗೆ ಕಡಲೆಬೇಳೆ ಹಿಟ್ಟನ್ನು ಹಾಕಿನೂ ಚಕ್ಲಿ ಮಾಡಿಬಿಟ್ಟು ನೋಡಿ ಎಷ್ಟು ಪರ್ಫೆಕ್ಟಾಗಿನೇ ಚಕ್ಲಿ ಬಂದಾವೆ. ಒಂಚೂರನ್ನೇ ಎಣ್ಣೆ ಹಿಡ್ದಾವೆ ನೋಡಿರಿ, ತುಂಬಾ ಡ್ರೈ ಅದಾವ್ರಿ ಚಕ್ಲಿ. ನೋಡಿರಿ ಚಕ್ಲಿ ಮತ್ತು ಇದೇ ರೀತಿಯೇ ಬರ್ಬೇಕ್ರಿ. ಒಂಚೂರು ಎಣ್ಣೆ ಹಿಡಿತಂದ್ರೆ ಬಾಯಲ್ಲಿ ಎಣ್ಣೆ ಕಟ್ತದೆ, ಅದು ತಿನ್ನೋಕ್ಕೂ ಆಗಲ್ರಿ ಚಕ್ಲಿ. ನಿಮಗೆ ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಚಕ್ಲಿ ಅಂತ ಹೇಳಿ. ನೋಡಿ, ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಈ ರೀತಿಯೂ ಮಾಡಿ, ಆ ಚಿಪ್ಸು, ಕುರ್ಕುರೆ, ಲೇಸು ಈ ರೀತಿ ಕೊಡೋದಕ್ಕಿಂತ ಈ ರೀತಿ ಚಕ್ಲಿ ಮಾಡಿಬಿಟ್ಟು ಕೊಡ್ರಿ. ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಫಳ್ಳಾಗ್ಯಾವ ಚಕ್ಲಿ, ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಮುರಿದು ಬಿಟ್ಟು ತೊಗೊಂಡಿದ್ದೀನಿ. ಆ ಕೈಗೆ ಒಂದು ಚೂರರೆ ಎಣ್ಣೆ ಹಾಕ್ಬೇಕಲ್ರಿ. ನೋಡಿ ತುಂಬಾ ಡ್ರೈ ಆಗಿ ಬಂದವ್ರಿ ಚಕ್ಲಿ. ನಾನು ಏನು ಮೆಜರ್ಮೆಂಟ್ ಹೇಳಿದ್ದೀನಿ ಅದೇ ರೀತಿಯೇ ಮಾಡ್ತೀರಿ. ನೀವು ಏನು ಮಾಡ್ಬೋದು, ಪರ್ಫೆಕ್ಟಾಗಿಯೇ ಚಕ್ಲಿಯನ್ನು ಮಾಡ್ಕೋಬೋದು ನೋಡಿ. ನಿಮಗೆ 2 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಈಸಿನೋ ಅದನ್ನು ಮಾಡ್ಕೊರಿ ನೀವು ನೋಡಿ. ಇದನ್ನು ಒಂದು ಮುರಿದು ತೋರಿಸ್ತೀನಿ ನೋಡಿ. ಚಕ್ಲಿ ಕರಿ ಮುಂದೆ ಗಡ್ಬಡ್ ಮಾಡಬೇಡ್ರಿ, ಲೋ ಫ್ಲೇಮ್ದಲ್ಲಿಟ್ಟನೆ ಚೆನ್ನಾಗಿ ಕರೆದ್ಬಿಟ್ಟು ತೊಗೊರಿ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ. ಇಲ್ಲಡೆ ಒಳಗಡೆಯಿಂದ ಹಿಟ್ಟು ಹಸಿ ಉಳಿದು ಆಮೇಲೆ ಇಮಿಡಿಯೇಟಾಗಿ ಚಕ್ಲಿ ಏನಾಗ್ಬಿಡ್ತಾವ್ರಿ, ಮೆತ್ತಗಾಗಿಬಿಡ್ತಾವೆ ನೋಡಿ. ಇಷ್ಟು ಚಕ್ಲಿ ಈಗ ರೆಡಿ ಆಗ್ಯಾವ್ರಿ. ಇದು ಸಾಯಂಕಾಲ ಟೀ ಕಾಫಿ ಜೊತೆನೂ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಅಥವಾ ಈ ರೀತಿ ಮಾಡಿಬಿಟ್ಟು ಮಕ್ಕಳಿಗೆ ನೀವು ಶಾರ್ಟ್ ಬ್ರೇಕಿಗಾದರೂ ಹಾಕಿ ಕೊಡ್ಬೋದು ನೋಡಿರಿ. ಈ ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು ಹಾಕಿ ಮಾಡಿರುವಂಥ ದಿಢೀರ್ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಮತ್ತು ನೀವು ಈ ವಿಡಿಯೋನ ಯಾವ ಊರು ಸಿಟಿಯಿಂದ ನೋಡತ್ತಿರತ್ತೆ ಹೇಳು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ.